ಅಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರದ್ದು ರಾಜ್ಯಕ್ಕೆ ಸೀಮಿತವಾಗಿರಬಾರ್ದು, ದೇಶಕ್ಕೆ ಅವರು ವಿಸ್ತರಿಸಬೇಕು ಅನ್ನೋ ಪ್ಲ್ಯಾನ್ ಇರಬಹುದು ಅಂತ. ಡೆಫಿನೆಟ್ಲಿ ಜಾಗ ಖಾಲಿ ಮಾಡಿಸೋಂಥ ಪ್ರಯತ್ನ ಅಂತೂ ನಡೀತಾ ಇದೆ ಅಂತ ಅನ್ನಿಸುತ್ತದೆ. ಈ ಮಧ್ಯೆ ರಂಭಾಪುರಿ ಶ್ರೀಗಳು ಕೂಡ ಮಾತಾಡಿದ್ದಾರೆ, ಅದಿದ್ದರೆ ಆಮೇಲೆ ನಾವು ಪ್ಲೇ ಮಾಡ್ತೀವಿ. ಓಕೆ, ಈ ಮಧ್ಯೆ ನಮ್ಮ ಡಿಸ್ಕಷನ್ಗೆ ಬಂದಿರುವಂಥ ಅತಿಥಿಗಳನ್ನು ಸ್ವಾಗತಿಸ್ತೀನಿ. ನಮ್ಮೊಂದಿಗಿದ್ದಾರೆ BJPಯ ಹಿರಿಯ ವಕ್ತಾರರಾದಂಥ ಅಶೋಕ್ ಗೌಡ್ರು ಸರ್, ತಮಗೆ ಸ್ವಾಗತ. ಅದೇ ರೀತಿ JDSನ ವಕ್ತಾರರು ನಾಗೇಂದ್ರ ಬಾಬು ಸರ್ ತಮಗೂ ಸ್ವಾಗತ. ಕಾಂಗ್ರೆಸ್ನ ವಕ್ತಾರರಾದಂತಹ ರಘು ದೊಡ್ಡೇರಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ ಸರ್, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಅಶೋಕ್ ಗೌಡ್ರೆ, ರಾಷ್ಟ್ರ ಮತ್ತು ರಾಜಕಾರಣದಲ್ಲಿ ಅದೊಂಥರ ಒಂದು ಅಲಿಖಿತ ನಿಯಮ ಇದೆ ಸರ್. ನೀವು ರಾಷ್ಟ್ರ ಗೆದ್ದರೂ ರಾಜ್ಯದ ಮೇಲಿನ ಆಸಕ್ತಿ, ರಾಜ್ಯದ ಮೇಲಿನ ಪ್ರೀತಿ, ರಾಜ್ಯದಲ್ಲಿ ನಾನು ಒಬ್ಬ ಮುಖ್ಯಮಂತ್ರಿ ಆಗಬೇಕು, ರಾಜ್ಯದ ಚುಕ್ಕಾಣಿ ಹಿಡಿಬೇಕು ಅಂತ ಕೊನೆಗೂ ಆಸೆ ಈಡೇರದನೇ ದಿವಂಗತರಾಗೋದ್ರು ಅನಂತಕುಮಾರ್ ಅವರು. ಹೌದಲ್ಲ ಸರ್? ನೀನು ಇಡೀ ರಾಷ್ಟ್ರ ಗೆದ್ದರೂ ಕೂಡ ರಾಜ್ಯದಲ್ಲಿ ಉನ್ನತ ಸ್ಥಾನಕ್ಕೆ ಏರಬೇಕು ಅನ್ನೋದು ಪ್ರತಿಯೊಬ್ಬ ರಾಜಕಾರಣಿಗೂ ಇದ್ದೇ ಇರುತ್ತೆ, ಅದಕ್ಕೆ ಭಾಳಷ್ಟು ಜನ ಸಾಕ್ಷಿ. ಆದರೆ ರಾಜ್ಯದ ಒಬ್ಬ ಧೀಮಂತ ನಾಯಕನನ್ನು ದೇಶಕ್ಕೆ ವಿಸ್ತರಿಸಬೇಕು, ಇಟ್ಸ್ ಲೈಕ್ ಮೋದಿ ಇದು ಮೋದಿ ಅವರು ಗುಜರಾತಕ್ಕೆ ಸೀಮಿತರಾಗಿದ್ದಾರಲ್ಲ, ಅವರನ್ನು ಹೇಗೆ ದೇಶದ ರಾಜಕಾರಣಕ್ಕೆ ತಂದು ಅವರನ್ನು ಪ್ರಧಾನಿ ಮಾಡಿದ್ರು, ದಿ ಸೇಮ್ ಟೈಪ್ ಆಫ್ ಇದು ಪ್ರೊಸೀಜರಾ ಸರ್? ನೋಡಿ, ಒಂದು ಏನು ಅಂತಂದರೆ ಯಾಕೆಂದರೆ ಮೋದಿ ಅವರನ್ನ ಇಡೀ ರಾಷ್ಟ್ರದಲ್ಲಿ ಟೀಕಿಸೋರು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು. ಸೊ ಅಂತಹ ವರ್ಚಸ್ಸಿರುವ ನಾಯಕ ಸಿದ್ದರಾಮಯ್ಯನವರು ಅವರನ್ನು ಮೋದಿ ಅವರ ರೀತಿಯಲ್ಲೇ ರಾಜ್ಯಕ್ಕೆ ಸೀಮಿತವಾಗಬಾರದು ಅಂತ ರಾಷ್ಟ್ರ ರಾಜಕಾರಣಕ್ಕೆ ವಿಸ್ತರಿಸುವಂತಹ ಒಂದು ಮಹತ್ವಾಕಾಂಕ್ಷೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮಾತನ್ನು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಬೇಕು. ತಾವು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡಿ ಹೇಳಿದ್ದೀರಾ. ನಾನು ಇನ್ನು DK ಶಿವಕುಮಾರ್ ಅವ್ರ ಪದಗಳು ಏನು ಆಡಿದ್ರು ಅವತ್ತು ಶುಕ್ರವಾರ ಆಯ್ತು. ಇದೇಳಿ ಸರ್, ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ. ನೋಡಿ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಅದಕ್ಕೆ ಕೇವಲ ಗುಜರಾತ್ಗೆ ಸೀಮಿತರಾದಂತ ಮೋದಿ ಅವರನ್ನ ವಿಸ್ತರಿಸಿದ್ರು, ಕೇವಲ ಕರ್ನಾಟಕಕ್ಕೆ ಸೀಮಿತರಾದಂತ ಸಿದ್ದರಾಮಯ್ಯನವರನ್ನ ಈಗ ದೇಶಕ್ಕೆ ವಿಸ್ತರಿಸ್ತಾ ಇದ್ದಾರೆ. ಅದೇ ವಿಚಾರಕ್ಕೆ ಬರ್ತಾ ಇದ್ದೀನಿ. ತುಂಬಾ ಒಳ್ಳೆ ಇದದು. ಅದಕ್ಕೆ ಅದೇ ವಿಶ್ಲೇಷಣೆ ಪಾಯಿಂಟ್ ಬರ್ಕೊಂಡ್ ಬಂದಿದ್ದೀನಿ. ಇವತ್ತು ನಾನು ವಿಶ್ಲೇಷಣೆ ಮಾಡಕ್ಕೆ ಅದೇ ಬಂದಿರೋದು. ಇವತ್ತು ಬೆಳಗ್ಗೆ ಮಧ್ಯಾಹ್ನದಿಂದ ನನ್ಗೆ ಏನ್ ಅನಿಸ್ತಾ ಇತ್ತು ಅಂತಂದ್ರೆ, ರಂಭಾಪುರಿ ಶ್ರೀಗಳ 2ನೇ ದಿವಸದ ಮಾತು ಮತ್ತು ಈ ಹೇಳಿಕೆಗಳೇನೇನು ಬಂತು ಇದನ್ನೆಲ್ಲ ನೋಡಿದಾಗ ನನಗೆ ಏನು ಅನಿಸ್ತಾ ಇತ್ತು ಅಂದರೆ, ಅದಕ್ಕಿಂತ ಮುಂಚೆ DK ಶಿವಕುಮಾರ್ ಅವರ ಆಸೆಯಂತೆ ಆಗಲಿ ಅಂತ ಗುರುವಾರ ಹೇಳ್ತಾರೆ. ಅವರ ಆಸೆ ಅಂತಂದರೆ ಅವರು ಡಿಸೆಂಬರ್ 9ನೇ ತಾರೀಕು ದೇವರಾಜ ಅರಸು ರೆಕಾರ್ಡ್ ಬ್ರೇಕ್ ಮಾಡ್ತಾರೆ, ಅದು ಅವರ ಆಸೆಯಂತೆ ಅಂತ ಹೇಳಿ. ಇದಕ್ಕೆ ನಮ್ಮ ಪಾಪ ರಘು ದೊಡ್ಡೇರಿ ಅವರು ಆವಾಗ ಹೇಳ್ತಾ ಇರ್ತಾರೆ, ರೆಕಾರ್ಡ್ ಬ್ರೇಕ್ ಮಾಡ್ತಾರೆ ಸಿದ್ದರಾಮಯ್ಯನವರು ಅಂತ ಹೇಳಿ. ಅದಕ್ಕೋಸ್ಕರ ಹೇಳ್ತಾ ಇದ್ರು. ಇದೆಲ್ಲ ಈಗ ಒಂದು ಕಡೆಗೆ ನಮ್ಮ ಸಿದ್ದರಾಮಯ್ಯನವರು ಜನತಾದಳ ಸೆಕ್ಯುಲರಿಂದ ಬಂದಾಗ ಆವತ್ತೇನು ಇವ್ರಿಗೆ ಭದ್ರತೆ ಇರಲಿಲ್ಲ. ಅವತ್ತು ಮಲ್ಲಿಕಾರ್ಜುನ್ ಖರ್ಗೆ ಟಾಪ್ ಮೋಸ್ಟ್ ಲೀಡರ್ ಆಗಿದ್ದರು. 2008 ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋತಾಗ ಅವರಿಗೆ ಅಪೋಸಿಷನ್ ಲೀಡರ್ ಆಗಿದ್ದರು ಮಲ್ಲಿಕಾರ್ಜುನ್ ಖರ್ಗೆ. ನನಗೆ ಅಪೋಸಿಷನ್ ಲೀಡರ್ ಕೊಡದೇ ಇದ್ದರೆ ನನಗೆ ಬೇರೆ ಆಪ್ಷನ್ಸ್ ಇದೆ ಅಂತ ಹೇಳಿ ಸಿದ್ದರಾಮಯ್ಯನವರು ಎಲ್ಲೆಲ್ಲಿ ನೆಗೋಷಿಯೇಟ್ ಮಾಡಿದ್ರು, ಎಲ್ಲೆಲ್ಲಿ ಇದು ಮಾಡಿದ್ರು ಅಂತಕ್ಕಂಥದ್ದು ತಮ್ಮ ಪತ್ರಕರ್ತರಿಗೆಲ್ಲರೂ ಗೊತ್ತು. ಅದರಿಂದಾಗಿ 2009ರಲ್ಲಿ ಬಂದಂಥ ಲೋಕಸಭೆ ಚುನಾವಣೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಲೋಕಸಭೆಗೆ ಕಳಿಸಿ ಸಿದ್ದರಾಮಯ್ಯನವ್ರನ್ನ ಇಲ್ಲಿ ಲೀಡರ್ ಆಫ್ ಅಪೋಸಿಷನ್ ಮಾಡ್ತಾರೆ. ಈಗ ಒಂದು ಹುದ್ದೆ ಒಂದೇ ಸ್ಥಾನ ಅಂದರೆ ಒಂದು ವ್ಯಕ್ತಿ ಒಂದು ಹುದ್ದೆ ಅಂತ ಹೇಳ್ತಾ ಇದ್ದಾರೆ. ಈಗ DK ಶಿವಕುಮಾರ್ ಅವ್ರ ಪದಚ್ಯುತಿ ಅಂದರೆ KPCCಯಿಂದ ಆಗಿ ಅವರು ಮುಖ್ಯಮಂತ್ರಿ ಆದರೆ KPCCಗೆ ಇನ್ನೊಬ್ಬರು ಸಾರಥ್ಯ ಬರ್ತದೆ. ಅವರು ಮಂತ್ರಿನೂ ಆಗಿರಲ್ಲ. ಅಂದರೆ ಈಗ DK ಶಿವಕುಮಾರ್ ಮಂತ್ರಿ ಮತ್ತು KPCC ಅಧ್ಯಕ್ಷರಾಗಿದ್ದಾರೆ, ಅಲ್ಲಿ ಅವರು KPCC ಅಧ್ಯಕ್ಷರು ಮಾತ್ರ ಆಗಿರ್ತಾರೆ. ಹಾಗೆ ಇವತ್ತು 2 ಹುದ್ದೆ ಹೊಂದ್ಕೊಂಡಿರ್ತಕ್ಕಂತಹ ಒಬ್ಬ ಧೀಮಂತ ದಲಿತ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಧೀಮಂತ ದಲಿತ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಆವಾಗಲೂ 2009ರಲ್ಲಿ ಅನ್ಯಾಯ ಆಯಿತು. ಮುಖ್ಯಮಂತ್ರಿ ಆಗಬೇಕಾಯ್ತು 2013ರಲ್ಲಿ, ಹಿಂದೇನೋ ಒಂದ್ಸತಿ ಅನ್ಯಾಯ ಆಗಿತ್ತು. ಈಗಲೂ ಸಹ ರಾಜ್ಯಸಭೆಯಲ್ಲಿ ಇವ್ರನ್ನ ಅಕಸ್ಮಾತ್ ಅಕಾಮಿಡೇಟ್ ಮಾಡಿ ಇವ್ರನ್ನ ರಾಜ್ಯಸಭಾ ಲೀಡರ್ ಆಫ್ ಅಪೋಸಿಷನ್ ಅಂತ ಮಾಡಿದ್ರೆ ಸಿದ್ದರಾಮಯ್ಯನವ್ರನ್ನ, ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಅನ್ಯಾಯ ಆಗುತ್ತೆ. AICC ಅಧ್ಯಕ್ಷರು ಮಾತ್ರ ಆಗಿರಿ, ನಿಮಗೆ ಲೀಡರ್ ಆಫ್ ಅಪೋಸಿಷನ್ ರಾಜ್ಯಸಭಾ ಆಗಿರಬೇಡಿ ಅಂತ ಹೇಳ್ತಕ್ಕಂತಹ ಮಾತನ್ನ ಹೇಳ್ತಾರೆ. ಅಂದ್ರೆ ಹೇಳ್ತಾ ಇದ್ದೀನಿ, ಮಾತು ನನಗೆ ಅರ್ಥ ಆಗುತ್ತೆ. ಯಾಕೆ ಅಂತಂದ್ರೆ ರಾಜ್ಯದಲ್ಲಿ ಜಾಗ ಖಾಲಿ ಮಾಡ್ಬೇಕು ಅಂದ್ರೆ ಅವ್ರನ್ನ ರಾಷ್ಟ್ರಕ್ಕೆ ಕಳಿಸ್ಬಿಡ್ಬೇಕು. ಲೈಕ್ ಅನಂತ್ ಕುಮಾರ್ ಅವರು, ಲೈಕ್ ಪ್ರಹ್ಲಾದ್ ಜೋಶಿ ಅವರು, ಲೈಕ್ ಯಡಿಯೂರಪ್ಪನವರನ್ನ MP ಮಾಡಿದ್ದು. ಸೊ ಇದೆಲ್ಲವೂ ನೀವು ರಾಷ್ಟ್ರ ರಾಜಕಾರಣ ಅಂತಂದ್ರೆ ಅರ್ಥ
ಇಲ್ಲಿ ಜಾಗ ಖಾಲಿ ಮಾಡಿಸೋದು ಅಲ್ಲಿ ಅಲ್ಲ, ಪದಚ್ಯುತಿ ಮಾಡಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಪದಚ್ಯುತಿ. ಇವತ್ತು ಗ್ಯಾರಂಟಿ ನ್ಯೂಸ್ ನಲ್ಲಿ ನಮ್ಮ ರಾಧಾ ಹಿರೇಗೌಡರು ಮೇಡಮ್ ಅವರ ಎದುರುಗಡೆ ಒಬ್ಬ ರಾಜಕೀಯ ವಿಶ್ಲೇಷಕನಾಗಿ ನಾನು ಹೇಳ್ತಾ ಇದ್ದೀನಿ, ಮುಂದಿನ ದಿನಗಳಲ್ಲಿ ಹೌದು DK ಶಿವಕುಮಾರ್ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆದ್ರೂ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಮಾತ್ರ ಅನ್ಯಾಯ ಆಗೋದು ಖಂಡಿತವಾಗ್ಲೂ ಇದು ಹಾಗೆ ಆಗುತ್ತೆ. ಯಾಕೆ ಅಂತಂದ್ರೆ ರಾಜ್ಯಸಭೆಯ ಲೀಡರ್ ಆಫ್ ಅಪೋಸಿಷನ್ ಜಾಗ ಏನಿದೆ, ರಾಜ್ಯಸಭೆಯ ಲೀಡರ್ ಆಫ್ ಅಪೋಸಿಷನ್ ಜಾಗ ಏನಿದೆ ಅದು ಖಾಲಿ ಮಾಡಿ ಅಂತ ಹೇಳಿ ಇವತ್ತು ನಿಮ್ಮ ಚಾನಲ್ ಮೂಲಕ ನನ್ನ ಪ್ರೊಡಿಕ್ಷನ್ ಏನಿದೆ, ಇದು ಒಬ್ಬ ದಲಿತ ನಾಯಕನಿಗೆ ಅನ್ಯಾಯ ಮಾಡೋದಕ್ಕೆ ಎರಡನೇ ಬಾರಿ ಫೌಂಡೇಶನ್ ಆಯ್ತು, ನನಗೆ ಅರ್ಥ ಆಯ್ತು ನಾಗೇಂದ್ರ ಬಾಬು ಅವರು ಬಿಜೆಪಿಯ ಸ್ಟ್ಯಾಂಡ್ ನನಗೆ ಅರ್ಥ ಆಯ್ತು. ಇಷ್ಟು ದಿನ ಇವ್ರೇನ್ ಹೇಳ್ತಾ ಇದ್ರು, DK ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ಆಗ್ತಾರಾ, ಪವರ್ ಶೇರಿಂಗ್ ಆಗುತ್ತಾ ಅನ್ನೋದೇ ಒಂದು ದೊಡ್ಡ ಕನ್ಫ್ಯೂಷನ್ ಇತ್ತು.